ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮಾಲ್ತಿ, ಪದ್ಮಿನಿಯಲ್ಲಿ ಮಂಟು ಕರ್ಕೊಂಬರ್ಬೇಕಲ್ವ ಅಣ್ಣ? ಅಮ್ಮಾಜಿ, ಅವಳಿಗೆ ಹುಷಾರಿಲ್ಲ ಅಂತ ಊರ್ವಶಿ ಅವರು ಔಷಧಿ ಕೊಡಕ್ಕೆ ರೂಮ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಲ್ಲ ಪದ್ಮಿನಿಯಲ್ಲಿ ಗೊತ್ತಿಲ್ಲ ರೀ. ಮಂಟಪಕ್ಕೆ ಬರಬೇಕು ಅಂದಿದ ತಕ್ಷಣ ತಲೆ ಸುತ್ತು ಅಂತೆಲ್ಲ ಹೇಳಿದ್ರು. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಹೇಗೆ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತು ಬಂದ್ಬಿಡುತ್ತೆ? ಮಾಲ್ತಿ, ಮುಹೂರ್ತ ಹತ್ರ ಬಂತು. ಅವಳು ಮಂಟಪಕ್ಕೆ ಬರಬೇಕು. ನಾನು ನೋಡ್ಕೊಂಬರ್ತೀನಿ. ಲೀನಾ ಅವರೇ, ಮದುವೆ ಓಡಾಟದಲ್ಲಿ ಈ ಥರ ಎಲ್ಲ ಆಗೋದು ಸಹಜ. ಬೆಳಗ್ಗೆ ಬೇಗ ಎತ್ತಿರ್ತಾಳೆ, ಏನು ತಿಂದು ಇರಲ್ಲ, ಅದಕ್ಕೆ ತಲೆ ಸುತ್ತ ಬಂದಿರತ್ತೆ. ಪರವಾಗಿಲ್ಲ. ಅದು ಅಲ್ಲದೆ ಇಷ್ಟೊಂದು ಜನ ಕಿರಿಕಿರಿ ಆಗುತ್ತೆ. ಔಷಧಿ ಕುಡ್ಕೊಂಡು ಬರಲಿ ಬಿಡಿ, ಅಲ್ವಾ ಅಮ್ಮಾಜಿ? ಪರವಾಗಿಲ್ಲ, ಬರಲಿ ಬಿಡಿ. ಏನಾಯ್ತು ಪದ್ಮಿನಿಗೆ? ನಾನು ಮಾತಾಡ್ಸಿದ್ರೆ ಸರಿಯಾಗಿ ಮಾತು ಆಡ್ತಾ ಇರಲಿಲ್ಲ. ಪದ್ಮಿನಿ ಬರಲಿಲ್ಲ ಅಂತ ಫೀಲ್ ಆಗ್ಬೇಡ ನಂದನ್, ಬರ್ತಾಳೆ. ನಂದನ್, ನೀನ್ ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಲೇಟಾಗಿ ಬಂದ್ಲು. ಮೆಹಂದಿ ಶಾಸ್ತ್ರದಲ್ಲಿ ಮೆಹಂದಿ ಹಾಕೊಳ್ಳೋದಿಕ್ಕೆ ರೆಡಿ ಇರಲಿಲ್ಲ. ಈಗ ಮಂಟಪಕ್ಕೂ ಬರ್ತಿಲ್ಲ. ಏನೋ ನಿನ್ ಹುಡುಗಿಗೆ ಮದುವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ? ಜಯ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಪಾಪ ಏನೋ ದೇಹಾಲಸ್ಯ ಆಗಿರಬೇಕು. ಔಷಧಿ ಕುಡ್ಕೊಂಡು ಬರ್ತಾಳೆ, ಸುಮ್ಮನಿರು. ನನಗೆ ನಾನು ಅಕ್ಕನ ಬದಲು ನಾನೆಲ್ಲ ಶಾಸ್ತ್ರ ಮಾಡೋಂಗಾಯ್ತಲ್ಲ ಅತ್ಯವ. ಸರಿನಾ ಇದು? ತಪ್ಪಲ್ವಾ? ಹೌದು ಕಣವ, ಅದು ಏನ್ ಮಾಡೋದು? ನಮ್ದವ ಬೇರೆ ದಾರಿ ಏನಿತ್ತು ಹೇಳು? ನನಗೆ ಉಸ ಕಟ್ಟಂಗ ಆಗ್ತಾ ಇದೆ ಅತ್ಯವ. ಕಾವನ್ಗೆ ನಾನು ಹಾರ ಹಾಕಿವ್ನಿ, ಅವರು ಹಾರ ಹಾಕೋಳೆ ಅಂತ ಅಂದ್ಕೊಂಡವ್ರೆ. ಎಂತ ಪಾಪ ಇದು! ನನಗೆ ಚಿತ್ರಹಿಂಸೆ ಆಗ್ತಾ ಇದೆ. ಅವರು ಮಂಟಪಕ್ಕೆ ಕರೆದಾಗಂತೂ ನನಗೆಷ್ಟು ಭಯ ಆಯ್ತು ಗೊತ್ತಾ ಅತ್ಯವ? ಇಲ್ಲ, ನಿನ್ನ ಆಚೆ ಬರಕ್ಕಿಲ್ಲ. ಅದೇನಾಗ್ತೈತೋ ಆಗ್ಲಿ. ಪೂರ್ವಿ, ಇಲ್ಲಿ ನೋಡವ, ಈಗೇನಾರ ಆಯ್ತಾ? ಏನಾಗಕ್ಕೂ ನಾ ಬಿಡಕ್ಕಿಲ್ಲ. ಮಂಟಪಕ್ಕೆ ಹೋಗಕ್ ನಾನು ನಿನ್ನ ಬಿಟ್ನಾ? ಇಲ್ಲ ತಾನೆ? ವಾಪಸ್ ರೂಮಿಗೆ ಕರ್ಕೊಂಡ್ ಬಂದಿಲ್ವಾ? ಏನೂ ಆಗಕ್ಕಿಲ್ಲ ಕಣವ, ಹೆದರ್ಕೋಬೇಡ. ಅಕ್ಕ ಎಲ್ಲವಳತ್ತೆ, ಅವಳು ಯಾಕೆ ಬರಕ್ಕೆ ಇಷ್ಟು ತಡ ಆಗ್ತೈತೆ ಅತ್ಯವ? ಕೇಳಿ ಅತ್ಯವ, ಫೋನ್ ಮಾಡಿ.
ಫೋನ್ ಮಾಡ್ತಾನೆ ಇದ್ದೀನಿ ಕಣವ. ಅವಳು ಫೋನ್ ಆಫ್ ಆಗೈತೆ. ಏನು ಅಂತ ನನಗೂ ತೋಚ್ತಾ ಇಲ್ಲ. ಇಷ್ಟೊತ್ತಿಗಾಗಲೇ ನಿಮ್ಮ ಅಕ್ಕಯ್ಯ ಎಲ್ಲಿ ಬರಬೇಕಿತ್ತು. ನಾನು ಮತ್ತೆ ಫೋನ್ ಮಾಡ್ತೀನಿ. ಅವ್ರೆ ಟೈಮ್ ಎಷ್ಟಾಯಿತು ಅಂತಲೂ ಗೊತ್ತಾಗ್ತಿಲ್ಲ. ನಾನು ಆದಷ್ಟು ಬೇಗ ಮತ್ತೆ ಮನೆಗೆ ಹೋಗಬೇಕು. ಹೆಂಗಾರ ಇದನ್ನ ಸಾಧ್ಯ ಮಾಡು. ಅಣ್ಣ ನಿಲ್ಲಿಸಿ, ಅಣ್ಣ ನಿಲ್ಲಿಸಿ ಅಣ್ಣ. ಅಣ್ಣ ಹಸ್ಲೂರ್ ಗಂಟ ಡ್ರಾಪ್ ಮಾಡಿ. ಸರಿ ಬನ್ನಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಟೈಮ್ ಎಷ್ಟಾಯಿತು? 5:45. ಅಯ್ಯಯ್ಯೋ, ಇನ್ನು ಹೆಚ್ಚು ಸಮಯ ಇಲ್ಲ. ಇನ್ನು ಅರ್ಧ ಗಂಟೆ ಒಳಗಡೆ ನನ್ನ ಮದುವೆ ಮನೆ ತಲುಪಬೇಕು. ಸರ್, ನಿಮ್ಮ ಫೋನ್ ಸ್ವಲ್ಪ ಕೊಡ್ತೀರಾ? ಒಂದು ಫೋನ್ ಮಾಡಿಕೊಡ್ತೀನಿ. ತಗೊಳಮ್ಮ. ಹಲೋ ಹಲೋ ಅತ್ಯವ, ನಾನು ಪದ್ಮಿನಿ. ಅದು ಎಲ್ಲಿದೆಯವ್ವ? ಬೇಗ ಬಾವ, ಸಮಯ ಕಳೀತಾ ಇದೆ. ಪೂರ್ವಿ ಒಂದು ಕಂಗಾಲ್ ಹಾಕ್ಬಿಟ್ಟವಳೆ. ಇನ್ನು ನಮ್ಮ ಕೈ ಸಂಭಾಳ್ಸಕ್ಕಾಗಕ್ಕಿಲ್ಲ ಕಣವ. ಅತ್ಯವ, ನಾನು ಇಲ್ಲಿ ಯಾರ್ದೋ ಕಾರಲ್ಲಿ ಬರ್ತಿದ್ದೀನಿ. ನಾನು ಇಲ್ಲಿ ಬರಲೇಬಾರ್ದಾಗಿತ್ತು ಅತ್ಯವ. ಶೋಭರಾಜು ಸರಿ ಇಲ್ಲ. ಏನಾಯ್ತಂದ್ರೆ ನಾನು ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ನೀನೀಗ ಸೈನ್ ಮಾಡಲ್ವಾ? ಅದು ಹೇಗೆ ಮದುವೆ ಮನೆಗೆ ಹೋಗ್ತೀಯೋ ನಾನು ನೋಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಹೌದೇನವ್ವ? ಸರಿ ಬಿಡು, ನೀ ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿಯಲ್ವಾ? ಆ ಆಟೆ ಸಾಕು. ಮೊದಲು ನೀನು ಬೇಗ ಬಂದ್ಬಿಡು. ನೀನೇನು ಬಂದ್ಬಿಡ್ತೀಯ ಅಲ್ವಾ? ಓ ಅತ್ಯವ, ಇನ್ನೊಂದು 15 ನಿಮಿಷ ಆಗ್ಬೋದು ಅಷ್ಟೇ. ಬಂದ್ಬಿಡ್ತೀನಿ. ಸರಿ ಸರಿ ಪದು, ನಿನ್ ಮದ್ವೆ ಮನೆ ಹತ್ರಕ್ಕೆ ಬಂದ ತಕ್ಷಣ ನಂಗೆ ಫೋನ್ ಮಾಡವ. ನಾ ಆಚೆ ಬಂದ್ಬಿಡ್ತೀನಿ. ಸರಿ ಅತ್ಯವ. ಪೋನ್ವಿ, ಇನ್ ಭಯ ಇಲ್ಲ ಕಣವ. ಇನ್ನೇನ್ ನಿಮ್ಮ ಅಕ್ಕಯ್ಯ ಬಂದ್ಬಿಡ್ತಾಳೆ. ಅಪ್ಪ ಬೇಗ ಬಂದ್ಬಿಟ್ರೆ ಸಾಕು. ಮುಹೂರ್ತ ಬೇರೆ ಹತ್ರ ಬರ್ತೈತೆ. ಮಂಟಪಕ್ಕೆ ಕರ್ಕೊಂಡ್ಬನ್ನಿ ಅಂತ ಆಗ್ಲೇನೆ ಹೇಳಿದ್ರು. ಈಗ ಯಾರಾದ್ರೂ ಕರ್ಕೊಂಡು ಹೋಗಕ್ ನನ್ನ ಬಂದ್ಬಿಟ್ರೆ ಏನತ್ಯವ ಮಾಡೋದು? ನೀ ಹೆದರ್ಕೋಬೇಡವ, ನಾ ಇದೀನಲ್ಲ. ಅಯ್ಯೋ ಅಣ್ಣ, ದಯವಿಟ್ಟು ಹಸ್ಲೂರ್ ತಕ್ಕ ಬಿಡಿ ಅಣ್ಣ. ಇಲ್ಲಮ್ಮ, ಸ್ವಲ್ಪ ಅರ್ಜೆಂಟು. ಸರಿ ಅಣ್ಣ. ಅಣ್ಣ, ಸ್ವಲ್ಪ ಫೋನ್ ಕೊಡ್ತೀರಾ? ಮತ್ತೆ ಪದ್ಮಿನಿಗೆ ಫೋನ್ ಮಾಡ್ತಾಳೆ ಕಣಮ್ಮ. ಹಲೋ ಹಲೋ ಅತ್ಯವ, ನಾನು ಹಸ್ಲೂರ್ ಕ್ರಾಸಲ್ಲಿದ್ದೀನಿ. ಇಲ್ಲಿ ಯಾವುದೋ ಆಟೋ ಕಾಣಿಸ್ತಿಲ್ಲ ಅತ್ಯವ. ಅಯ್ಯೋ ಹೌದಾ? ಅವ್ರೆ ಸರಿ, ನಾನೇ ಆಟೋ ತಗೊಂಡ್ಬರ್ತೀನಿ. ನೀನು ಹಂಗೆ ನಡ್ಕೊಂಡ್ ಬರ್ತಾ ಇರವ. ಸರಿ ಅತ್ಯವ.
ಥ್ಯಾಂಕ್ಸ್ ಅಣ್ಣ. ಅಲ್ಲಿ ನೋಡವ, ನೀ ಇಲ್ಲೇ ಕೂತಿರು, ನಾನು ಅಷ್ಟೇ ತನಕ ಹೋಗಿ ಅದನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ ಅತ್ತೆವ್ವ, ನನ್ಗೆಲ್ಲಿ ಒಬ್ಳೇ ಇರಕ್ಕೆ ಭಯ ಆಗ್ತೈತೆ. ಈ ರೂಮ್ಗೆ ಯಾರು ಏಟೋತಕ್ಕೆ ಬರ್ತಾರೋ ಒಂದು ಗೊತ್ತಿಲ್ಲ. ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡಿ ಅತ್ತೆವ್ವ. ಇಲ್ಲ ಕಣವ, ಹಂಗೆಲ್ಲ ಯಾರೂ ಬರೋಕ್ಕಿಲ್ಲ. 5 ನಿಮಿಷ. ನಿಮ್ಮ ಅಕ್ಕಯ್ಯ ಒಳಗೆ ಬರುವಾಗ ಯಾರು ನೋಡ್ಬಿಟ್ರೆ ಸಮಸ್ಯೆ ಆಗ್ತೈತೆ ಕಣವ. ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. 5 ನಿಮಿಷ ಹಿಂಗೆ ಹೋಗಿ ಅಂತ ಬಂದ್ಬಿಡ್ತೀನಿ. ಅತ್ತೆವ್ವ, ಅತ್ತೆವ್ವ, ನನಗೆ ಭಯ ಆಗ್ತೈತೆ ಅತ್ತೆವ್ವ. ಅಯ್ಯೋ, ಹೊಸಿ ಧೈರ್ಯ ಮಾಡ್ಕೊಂಡಿರವ, ಬಂದ್ಬಿಡ್ತೀನಿ. ಈ ದೇವ್ರ ಮೂರ್ತಿನ ನಿನ್ನ ಕೈನಾಗ ಇಟ್ಕ, ಇವನೇ ನಿನ್ನ ಕಾಪಾಡ್ತೇನೆ. ಏನೂ ಆಗಕ್ಕಿಲ್ಲ ಕಣವ, ನಾ ಬಂದ್ಬಿಡ್ತೀನಿ. ಇದೇನಿದು? ಇಷ್ಟೊತ್ತಾದರೂ ಊರು ವಶಿ ಪದ್ಮಿನಿನ ಕರ್ಕೊಂಡು ಬರಲೇ ಇಲ್ವಲ್ಲ? ಪಾಪ ಏನು ತೊಂದರೆ ಆಗಿದೆಯೋ ಏನೋ. ಏನೋ ಒಂದು ಎಡವಟ್ಟಾಗಿರುತ್ತೆ. ಮೊದಲಿಂದನೂ ಈ ಪದ್ಮಿನಿ ಫ್ಯಾಮಿಲಿದು ಇದ್ದಿದ್ದೆ ರಗಳೆ. ವಧು ಯಾಕಿನ್ನೂ ಬಂದಿಲ್ಲ? ಮುಹೂರ್ತ ಹತ್ರ ಬರ್ತಾ ಇದೆ, ಕರೀರಿ. ಏನ್ಲಿಲ್ಲ, ಸರಿಯಾಗಿ ಟೈಮ್ಗೆ ಮದುಮಗಳು ಮಂಟಪಕ್ಕೆ ಬರ್ಬೇಕು ತಾನೆ. ಸ್ವಲ್ಪ ಜವಾಬ್ದಾರಿ ಇಲ್ಲ, ಯಾರಾದ್ರೂ ಕಳ್ಸು, ಕರ್ಕೊಂಬರೋದಕ್ಕೆ. ಈ ಪ್ಯೂರ್ಗೆ ಬೇರೆ ಕಾಣ್ತಿಲ್ಲ, ಏಳು ಕಳ್ಸೋಣ ಅಂದರೆ. ಶ್ವೇತಾ, ಒಳಗೆ ಪದ್ಮಿನಿನ ಕರ್ಕೊಂಬರವ. ಬೇರೆ ನಾವು ನೀವು ಶುರು ಮಾಡಿ ಪುರೋಹಿತ್ರೆ, ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಅಯ್ಯಯ್ಯೋ, ಯಾಕೆ ಹಿಂಗಾಗೋಯ್ತು? ಈ ರೀತಿಯಾಗಿ ಹೊಂದ್ಕೊಂಡು ದಗ್ಮಿ ಆರೋಗೋದು ಒಳ್ಳೆ ಸೂಚನೆ ಅಲ್ಲ. ಸರಿಯಾದ ಸಮಯಕ್ಕೆ ವಧು ಮಂಟಪಕ್ಕೆ ಬರದೇ ಇರೋದಕ್ಕೆ ಹೀಗಾಗ್ತಿರೋದು. ಪುರೋಹಿತ್ರೆ, ಪದ್ಮಿನಿಗೆ ಹೆಲ್ತ್ ಸರಿ ಇಲ್ವಂತೆ. ಏನು ತೊಂದರೆ ಆಗಿದೆಯೋ ಏನೋ. ಅವಳು ಸ್ವಲ್ಪ ಸುಧಾರಿಸ್ಕೊಂಡೇ ಬರಲಿ, ಏನು ತೊಂದರೆ ಇಲ್ಲ ಅಲ್ವಾ? ಮುಹೂರ್ತ ಸಮಯ ಮೀರ್ತಾ ಬಂತು. ಅಲ್ಲ ಪುರೋಹಿತ್ರೆ, ಅದು ನಂದನ್, ನೀನು ಸುಮ್ಮನಿರು. ಮದುವೆ ಮನೆಯಲ್ಲಿ ಈ ರೀತಿ ಸುಸ್ತಾಗೋದು ಸಹಜ. ನೀನು ಒಳ್ಳೆ ಮುಹೂರ್ತದಲ್ಲಿ ತಾಳಿ ಕಟ್ಟಬೇಕು, ಅದು ಮುಖ್ಯ. ಹೌದು ನಂದನ್, ಅಲ್ಲದೆ ಇದು ಬಿಟ್ರೆ ಮತ್ತೆ ಒಳ್ಳೆ ಮುಹೂರ್ತ ಇಲ್ಲ. ಎಲ್ಲೋದ್ರು ಇವರು? ಯಾಕೆ ಇನ್ನೂ ಬರಲಿಲ್ಲ? ಭುಜಂಗ ಅವರೇ, ಅವಳು ಬರ್ತಾಳೆ ಅಂತ ಕಾಯ್ತಾ ಕೂತ್ರೆ ಲೇಟ್ ಆಗತ್ತೆ. ನಾವೇ ಹೋಗಿ ಕರ್ಕೊಂಡ್ಬರ್ತೀವಿ. ಲೀಲಾ, ನನ್ನ ಜೊತೆ ಬಾ.
ಅಮ್ಮ ಇಲ್ಲ ಇಲ್ಲ, ನನ್ಗೆ ಹೆಚ್ಚು ಟೈಮ್ ಇಲ್ಲ. ಲೇಟ್ ಆದ್ರೆ ಊರ್ಗೆ ಜೀವನ. ಅಯ್ಯೋ ದೇವ್ರೆ, ಅಕ್ಕ ಯಾಕೆ ಇನ್ನೂ ಬಂದಿಲ್ಲ? ಕರ್ಕೊಂಡ್ ಬರಕ್ ಹೋಗಿದ್ದ ಅತ್ಯವನು ಇನ್ನೂ ಬಂದಿಲ್ಲ. ಯಾಕೆಷ್ಟು ತಡ ಆಗ್ತೈತೆ? ದೇವ್ರೆ, ಅವರಿಬ್ರು ಬೇಗ ಬಂದ್ಬಿಡೋಂಗ್ ಮಾಡ್ಬಿಡು. ನಾನು ಇನ್ನೇನು ಕೇಳ್ಕೊಳಕ್ಕಿಲ್ಲ. ಅಕ್ಕನೇ ಮಂಟಪಕ್ಕೆ ಹೋಗ್ಬೇಕು. ಮದುವೆ ಆಗೋಂಗ ಆಗ್ಲಿ ದೇವ್ರೆ. ಪದ್ಮಿನಿ, ಇದೇನವ ಇಲ್ಲೇ ಕುಂತಿದ್ಯಾ? ಏನಾಗೈತೆ ನಿಂಗೆ? ಅಲ್ಲಿ ಮಂಟಪ ತಕೋಬೇಕು, ಮುಹೂರ್ತಕ್ಕೆ ಟೈಮ್ ಆಗೈತೆ. ನೀನು ಇಲ್ಲೇ ಕೂತ್ರೆ ಹೆಂಗವ್ವ? ಸುಸ್ತಿಗಿಸ್ತ ಏನಾರ ಆಗ್ತಾಯ್ತಾ? ಹೇಳವ್ವ, ಅಲ್ಲಿ ಹೋದ್ಮ್ಯಾಕೆ ಎಲ್ಲ ಸರಿ ಹೋಗ್ತದೆ. ಹೇಳು. ಊರ್ವಸಿ ಎಲ್ಲಿ? ಅದೇನೋ ಔಷಧಿ ಕೊಡ್ತೀನಿ ಅಂತ ಆಗ್ಲೇ ಕರ್ಕೊಂಬಂದ್ಲಂತೆ ನಿನ್ನೊಳಿಕೆ. ಲೀಲಾ ಅವರೇ, ಈಗ ಪಂಚಾಯಿತಿ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಮುಹೂರ್ತ ಮೀರ್ ಹೋಗ್ತಿದೆ. ನೋಡು ಪದ್ಮಿನಿ, ನಿನಗೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ವಿಶ್ರಾಂತಿ ಬೇಕು ಅಂತಾನು ಅನಿಸ್ತಿರ್ಬೋದು. ಆದ್ರೆ ಈ ಮುಹೂರ್ತ ತಪ್ಪು ಆದ್ರೆ ಮತ್ತೆ ಮುಹೂರ್ತ ಇಲ್ಲಮ್ಮ, ನಡಿ. ಅಯ್ಯೋ, ನಾನೀಗ ಏನು ಮಾಡಲಿ? ನಾನು ಹೆಂಗ್ ತಾನೇ ಮಂಟಪಕ್ಕೆ ಹೋಗಕ್ಕೆ ಸಾಧ್ಯ? ಅತ್ಯವ್ವ, ಬೇಗ ಅಕ್ಕನ ಕರ್ಕೊಂಡು ಬನ್ನಿ. ಹೇಳವ್ವ, ಅಲ್ಲಿ ಮದುವೆ ಆಮೇಲೆ ಎಲ್ಲ ನೀನು ಅಲ್ಲಿ ಕೂತ್ಕೊಂಡು ಸುಧಾರಿಸ್ಕೊಳ್ಳುವಂತೆ. ಈಗೆಲ್ಲ ಕಾಯ್ತಾವ್ರಲ್ಲಿ, ಬಾರವ್ವ. ಹಾ, ಹೊಸಿ ಬೇಗ ಬೇಗ ಹೋಗಪ್ಪ, ಟೈಮ್ ಆಯ್ತೈತೆ. ಅವ್ರೆ, ಕತ್ಲು ಬೇರೆ ಆಯ್ತು. ಮುಹೂರ್ತ ಟೈಮು ಹತ್ರ ಬಂದಿರುತ್ತೆ. ಹಲೋ ಸರ್. ಹಾಂ ಸರ್. ಸರ್, ನಾನು ಪದ್ಮಿನಿನ ಕರ್ಕೊಂಡು ಬಂದಿದ್ದೆ. ಸರ್, ನನ್ನ ಮಾತನ್ನು ಕೇಳಿ ಸರ್. ಸರ್, ದಯವಿಟ್ಟು ಕಾಂಟ್ಯಾಕ್ಟನ್ನು ಕ್ಯಾನ್ಸಲ್ ಮಾಡಬೇಡಿ ಪ್ಲೀಸ್. ಸರ್, ಹಲೋ ಸರ್. ಸರ್, ನಾನು ಹೇಳೋದನ್ನು ಕೇಳಿ ಸರ್. ಸರ್, ಅದು ಹಾಗಲ್ಲ. ಗಾಡಿ ತಿರುಗಿಸ್ಕೊಳ್ಳೋಣ, ಗಾಡಿ ತಿರುಗಿಸ್ಕೊ. ಪದ್ದು, ಅಳ್ಬೇಡವ್ವ, ಫಸ್ಟ್ ಸಮಾಧಾನ ಮಾಡ್ಕ. ಏನೂ ಆಗಕ್ಕಿಲ್ಲ. ಇನ್ನು 5 ನಿಮಿಷದಾಗೆ ನಾವು ಹೋಗ್ಬಿಡ್ತೀವಿ. ಅತ್ಯವ್ವ,
ನನ್ನ ಜೀವನ ಓದಂಗೈತೈತೆ ಏನು ಅನಾಹುತ ಆಗಕ್ಕಿಲ್ಲ ಅಲ್ವಾ?